ಹಲೋ ಫ್ರೆಂಡ್ಸ್, ದತ್ತಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸರಾಸರಿ ಮಧ್ಯಾಂಕ ಬಹುಲಕವನ್ನು ಕಂಡುಹಿಡಿಯೋದು ಹೇಗೆ ಅಂತ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಈಗಾಗಲೇ ಸರಾಸರಿಯನ್ನು ಹೇಗೆ ಕಂಡುಹಿಡಿಯೋದು ಅಂತಕ್ಕಂಥ ಒಂದು ವಿಡಿಯೋ ಪಾರ್ಟ್ 5 ನಾನು ಈಗಾಗಲೇ ಬಿಟ್ಟಿದ್ದೀನಿ. ಸೊ ಅದರಲ್ಲಿ ಒಂದು ಹೋಮ್ವರ್ಕನ್ನು ನಿಮಗೆ ಕೊಟ್ಟಿದ್ದೆ. ಹೋಮ್ವರ್ಕ್ ಈ ಥರ ಇತ್ತು, ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಸೊ ವರ್ಗಾಂತರ 0 ಇಂದ 5, 5 ರಿಂದ 10, 10 ರಿಂದ 15, 15 ರಿಂದ 20, ಆವೃತ್ತಿ 4, 2, 1, 3. ಸೊ ಇಲ್ಲಿ ಇದಕ್ಕೆ ನಾನೇನು ಹೇಳಿದ್ದೆ, ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ. ಮತ್ತು ಇದಕ್ಕೆ ಹೇಗೆ ಅದನ್ನು ಬಿಡಿಸೋದು ಅಂತ ನೋಡೋಣ. ವರ್ಗಾಂತರ 0 ಇಂದ 5 ಮತ್ತು 15 ರಿಂದ 20 ಈ ಕಡೆ ಬರ್ಕೋಬೇಕು. ಆವೃತ್ತಿ ಬರ್ಕೊಂಡಿದ್ದೀನಿ. ಮಧ್ಯ ಬಿಂದುವನ್ನು ಕಂಡುಹಿಡಬೇಕು. ಈ ವರ್ಗಾಂತರಗಳ ಮಧ್ಯ ಬಿಂದು 0 ಇಂದ 5ರವರೆಗಿನ ವರ್ಗಾಂತರಗಳ ಮಧ್ಯ ಬಿಂದು 2.5 ಆಗಿರುತ್ತೆ. ಸೊ ಅದೇ ಥರ 5 ರಿಂದ 10 7.5, 10 ರಿಂದ 15 12.5, 15 ರಿಂದ 20 17.5 ಆಗಿರುತ್ತೆ. ಸೊ ಮತ್ತು ಈ ಎಕ್ಸ್ ಮತ್ತು ಎಫ್ ಅನ್ನು ನಾವು ಗುಣಾಕಾರ ಮಾಡಿದರೆ ಎಫ್ ಎಕ್ಸ್ ಸಿಗುತ್ತೆ. 10, 15, 12.5, 52.5 ಇವನ್ನೆಲ್ಲ ಕೂಡಿದರೆ ಸಿಗ್ಮಾ ಎಫ್ ಎಕ್ಸ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 90. ಅದೇ ಥರ ಎಫ್, ದಟ್ ಮೀನ್ಸ್ ಫ್ರೀಕ್ವೆನ್ಸಿ. ಆ್ಯಡಿಂಗ್ ಆಲ್ ದೋಸ್ ಫ್ರೀಕ್ವೆನ್ಸಿ ವಿ ಗೆಟ್ ಅ ಟೋಟಲ್ ನಂಬರ್ ಆಫ್ frequencies. That means n is equal to 10. Okay, so we have the formula. Average is equal to, means sarasari is equal to sigma fx by n. Fx means 90 by 10. ಇದನ್ನು 9 ಬರುತ್ತೆ. ಸೊ ತುಂಬ ಜನ 8.9 ಅಂತ ಕಮೆಂಟ್ ಮಾಡಿದಿರಿ. ಅದರಲ್ಲಿ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಅತಿ ಬೇಗನೆ ಕಮೆಂಟ್ಸ್ ಮಾಡಿ ಕರೆಕ್ಟ್ ಉತ್ತರನ ಹೇಳಿರ್ತಕ್ಕಂಥ ಬೆಸ್ಟ್ ವೀಕ್ಷಕರು ಅಂದರೆ ವೀಕ್ಷಕ ಮಿತ್ರರನ್ನ ಹೆಸರನ್ನು ಹೇಳ್ತಾ ಇದ್ದೀನಿ. ನಾಗಲಿಂಗ ಅವರು, ಸುಮನ್ನ ಅವರು ಮತ್ತು ಸುಮಾ ರಾಣಿ ಇವರು ಕರೆಕ್ಟ್ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದೇನಪ್ಪ ಅಂತೇಳಿ, ನಿಮಗೆ ಈ 3 ಜನಕ್ಕೆ ಅಭಿನಂದನೆಗಳು. ಹಾಗೂ ಯಾರೆಲ್ಲ ಪ್ರಯತ್ನ ಮಾಡಿದ್ರಿ ಮತ್ತು ಈಗ ಮತ್ತೆ ಕಮೆಂಟ್ಸ್ ಮಾಡ್ತಾ ಇದ್ರಿ, ನಿಮಗೂ ಕೂಡ ಧನ್ಯವಾದಗಳು. ನಾನು ಒಂದು ಆವರೇಜ್ ಲೆಕ್ಕವನ್ನು ಮಾಡುವಾಗ ಒಂದು ಟೋಟಲ್ ಎಫ್ ಎಕ್ಸನ್ನು ಕಂಡುಹಿಡಿಯೋದ್ರಲ್ಲಿ ಒಂದು ಮಿಸ್ ಮಾಡಿದ್ದೆ. ಅದನ್ನು ಹೇಳ್ತಾ ಇದ್ದೀನಿ ಈಗ. ಅಂದರೆ ಎಕ್ಸಾಮಿನೇಷನ್ 1ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ, ಇದನ್ನು ನಾನು ಬಿಡಿಸಿ ಹಳೆ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ 1010 ಅಂತ ನಾನು ಹಾಕಿದ್ದೆ. ಅದು ಆ್ಯಕ್ಚುಲಿ ಆನ್ಸರು 1290. ಸೊ 1290 ನೀವು ಟೋಟಲ್ 50ಇಂದ ಡಿವೈಡ್ ಮಾಡಿದರೆ ಆನ್ಸರು 25.8 ಬರುತ್ತೆ. ಸೊ ಇದು ಕೂಡ ತುಂಬ ಜನ ಹೈಲೈಟ್ ಮಾಡಿ, ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಸೊ ಇದನ್ನು ಯಾರು ಕರೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಉತ್ತರ ಆವ್ರೇಜ್ 25.8 ಬರುತ್ತೆ. ಸೊ ಅದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಟೋಟಲ್ ಮಾಡುವಾಗ ಮಿಸ್ಟೇಕ್ ಆಗಿತ್ತು. ಸೊ ನಿಮಗೆ ಮೆಥಡ್ ಇಂಪಾರ್ಟೆಂಟ್, ಯಾವ ಥರ ಇದನ್ನು ಬಿಡಿಸಬೇಕು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತಿನ ವಿಡಿಯೋ ಕ್ಲಾಸ್ನಲ್ಲಿ ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಸೊ ಮೊದಲು ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂಥ ವಿಧಾನವನ್ನು ನೋಡೋಣ. ಇಲ್ಲೊಂದು ಪ್ರಶ್ನೆ ಇದೆ, ಆ ಪ್ರಶ್ನೆ ಜೊತೆಗೆ ಆ ವಿಧಾನವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಈ ಕೆಳಗೆ ನೀಡಿರುವಂಥ 30 ವಿದ್ಯಾರ್ಥಿಗಳ ತೂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಆ ವರ್ಗಾಂತರ ಕೊಟ್ಟಿದ್ದಾರೆ 40 ರಿಂದ 45, 45 ರಿಂದ 50 ಈ ರೀತಿ ಕೊಟ್ಟಿದ್ದಾರೆ. ಮತ್ತು ಆವೃತ್ತಿಯನ್ನು ಕೂಡ ಕೊಟ್ಟಿದ್ದಾರೆ 2, 3, 8, 6, 6, 3, 2. ಓಕೆ, ಇದನ್ನು ನಾವು ಮಧ್ಯಾಂಕದ ಒಂದು ಫಾರ್ಮುಲಾ ಇದೆ, ಅದನ್ನು ನೆನಪಿಸ್ಕೊಳ್ಳೋಣ. ಈ ಫಾರ್ಮುಲಾ ಬೇರೆ ಬೇರೆ ಬುಕ್ಸಲ್ಲಿ ಬೇರೆ ಬೇರೆ ಥರ ಇತ್ತು. ನಾವು ಓದುವಾಗ ಬೇರೆ ಥರ ಇತ್ತು, ಬಟ್ ಈಗಲೇ ಬೇರೆ ಥರ ಇದೆ. ಬಟ್ ಏನೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಮಧ್ಯಾಂಕ ಇಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ CF ಬೈ F ಇಂಟು H ಅಂತ ಇದೆ. ಸೊ ಇಲ್ಲಿ ಎಲ್ ಅಂದರೆ ಏನು, ಈ ಫಾರ್ಮುಲಾ ನೋಡೋಣ. ಎಲ್ ಅಂದರೆ ಸಂಚಿತ ಆವೃತ್ತಿಯ ಕೆಳಮಿತಿ. ಸೊ ನಾನು ನಿಮಗೆ ಲೆಕ್ಕ ಮಾಡುವಾಗ ಹೇಳ್ತೀನಿ. ಸೊ n/2 ಅಂದರೆ ಟೋಟಲ್ ಒಟ್ಟು ಆವೃತ್ತಿಗಳ ಮೊತ್ತ. ಎನ್ ಅಂದರೆ ನಮಗೆ ಗೊತ್ತಿರಬೇಕು, ಎಫ್ ಎಲ್ಲವನ್ನು ಕೂಡದೆ ಬರೋದು, ಅದನ್ನು 2ರಿಂದ ಭಾಗಿಸಿದಾಗ ಬರುವಂಥದ್ದು ಹೇಳ್ತೀನಿ ನಾನು. ನೆಕ್ಸ್ಟು CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿ. ಎಫ್ ಅಂದರೆ ವರ್ಗಾಂತರವಿರುವ ಸಂಚಿತ ಆವೃತ್ತಿ. ಇದನ್ನು ಎಫ್, ಬರೀ ಎಫ್. CF ಅಂದರೆ ಸಂಚಿತ ಆವೃತ್ತಿ, ಎಫ್ ಅಂದರೆ ವರ್ಗಾಂತರವಿರುವ ಸಂಚಿತ ಆವೃತ್ತಿ. ಸೊ ಇದನ್ನು n/2 ಅಂತ ನಾವೇನು ಮಾಡಿರ್ತೀವಿ ಅದು ಬಂದಿರುತ್ತೆ. ಸೊ ನಾನು ನಿಮಗೆ ಈ ಲೆಕ್ಕ ಬಿಡಿಸುವಾಗ ಹೇಳ್ತೀನಿ ಅದು ಹೇಗೆ ಅಂತ. H ಅಂದರೆ ವರ್ಗಾಂತರಗಳ ಗಾತ್ರ. ಮೊದಲು ನಾವು I ಅಂತ ತೊಗೊತಾ ಇದ್ವಿ. I ಅಂದರೆ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಲ್ಲ, ವರ್ಗಾಂತರ, ಅದರ ಒಂದು ಗಾತ್ರ ಎಷ್ಟಿರುತ್ತೆ ಅದು. ಫಾರ್ ಎಕ್ಸಾಂಪಲ್ ಇಲ್ಲಿ 40ರಲ್ಲಿ 45, 45ರಲ್ಲಿ 40 ಕಳೆದ್ರೆ 5 ನೋಡಿ. ಯಾವುದಾದ್ರೂ ಒಂದರಲ್ಲಿ ಮಾಡಿ, 50 ರಿಂದ 45 ಕಳೆದ್ರೆ 5, 55 ರಿಂದ 50 ಕಳೆದ್ರೆ 5 ಬರುತ್ತೆ. ಸೊ ಅದನ್ನು ವರ್ಗಾಂತರಗಳ ಗಾತ್ರ ಅಂತ ಕರಿತೀವಿ. ಸೊ ದಟ್ ಈಸ್ H ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡೋಣ, ಕೊಟ್ಟಿರುವಂಥ ಈ ಒಂದು ಲೆಕ್ಕವನ್ನು ನಾನು ಈ ರೀತಿಯಾಗಿ ಬರ್ಕೊಂಡಿದ್ದೀನಿ. ಇದು ಮಧ್ಯಾಂಕವನ್ನು, ಮೀಡಿಯಾನ್ ಕಂಡುಹಿಡಿತಕ್ಕಂಥ ಒಂದು ವಿಧಾನ. ಸೊ ಮೊದಲು ವರ್ಗಾಂತರಗಳ ಇಲ್ಲಿ ಬರ್ಕೊಂಡಿದ್ದೀನಿ. ದಟ್ ಈಸ್ ವಾಟ್, ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿ.
ಕ್ಲಾಸ್ ಇಂಟರ್ವಲ್ 40 to 45 2 ಇದೆ, ಇದಕ್ಕೆ ಸಂಚಿತ ಆವೃತ್ತಿ 2 ಬರುತ್ತೆ. ಸೊ 45 to 50 3 ಬರುತ್ತೆ. ಸೊ ನೋಡಿ 3 2 5 ಇಲ್ಲಿ ಬರುತ್ತೆ. ಅಂದರೆ ಒಂದೊಂದೇ ಕುಡ್ಕೊತ ಹೋಗ್ತಾ ಇದ್ದೀನಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ನಾನು ಮೇಲಿಂದನೇ ಕುಡ್ಕೊತ ಬಂದಿದ್ದೀನಿ, ಇಲ್ಲಿ ಗಮನಿಸಿ. ಸೊ ಲೆಕ್ಕ 40ರಿಂದ 45, ಇದ್ರ ಬಂದರೆ 75 ಬಂದಿದೆ. ಅಂದರೆ ಈ ಕಡೆಯಿಂದ ಬಂದಿರೋದ್ರೆ ನಾನು ಈ ಕಡೆಯಿಂದ ಕುಡ್ಕೊತ ಬಂದಿದ್ದೀನಿ. ಇನ್ ಕೇಸ್ ಅದು ಉಲ್ಟಾ ಇದ್ದಿದ್ರೆ ಉಲ್ಟಾ ಕುಡ್ಕೊಂಡು ಹೋಗಬೇಕಾಗಿತ್ತು. ಸೊ ದಟ್ ಆ ಥರ ಪ್ರಾಬ್ಲಮ್ಸ್ ನಾನು ನಿಮಗೆ ಇನ್ನೊಂದು ಕ್ಲಾಸಲ್ಲಿ ಅಥವಾ ಹೇಳ್ಕೊಡ್ತೇನೆ. ನೀವು SSLC ಅಥವಾ 9th ಸ್ಟ್ಯಾಂಡರ್ಡ್ ಬುಕ್ಸು, ಓಲ್ಡ್ ಬುಕ್ಕು ಅಥವಾ ಹೊಸ ಬುಕ್ಕು ತೆಗೆದು ನೀವು ನೋಡಿ ಆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಎಕ್ಸಾಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ನೋಡೋಣ. ನೆಕ್ಸ್ಟು 8 ಇದೆ. ಇದು ಇಲ್ಲಿ ಬಂದಿರತಕ್ಕ 5 8 ಮತ್ತು 13 ಆಗುತ್ತೆ. 13 6 19 ಮತ್ತು 19ಕ್ಕೆ ಮತ್ತೆ 6 ಕೂಡಿದ್ರೆ 25, 25ಕ್ಕೆ 3 ಕೂಡಿದ್ರೆ 28. ಸೊ ಎಗೈನ್ 28 2 30. ನೋಡಿ ಇಲ್ಲಿ ಟೋಟಲ್ ಎಫ್ ಏನಿದೆ 30, ಇದು ಕೂಡ 30 ಬರುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೂಡ 30. ಇದಕ್ಕೆ ಈ ನಂಬರ್ ಈಕ್ವಲ್ ಇರಬೇಕು. ಸೊ ಬಿ ಕೇರ್ಫುಲ್. ಇದು ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಇಲ್ಲಿ ನಾವು ತಪ್ಪು ಮಾಡಿರ್ತೀವಿ ಅಂತ, ಅಥವಾ ಇಲ್ಲಿ ತಪ್ಪು ಮಾಡಿರ್ತೀವಿ ಅಂತೇಳಿ ಅರ್ಥ ಆಗುತ್ತೆ. ಸೊ ಇದು ಸಂಚಿತ ಆವೃತ್ತಿಗೆ ಕಂಡುಹಿಡ್ಕೊಳ್ತಕ್ಕಂಥ ಒಂದು ವಿಧಾನ. ನೆಕ್ಸ್ಟ್ ಸ್ಟೆಪ್ಪಲ್ಲಿ n/2 ಅಂತ ಬರ್ಕೋಬೇಕು. ಇದು ಭಾಳ ಮೇಯ್ನು. ಈಗ ನಾವು ವ್ಯಾಲ್ಯೂಸನ್ನು ಕಂಡುಹಿಡಿಯೋದು. n/2 ಅಂದ್ರೇನು? ಸೊ ಕೊಟ್ಟಿರ್ತಕ್ಕಂಥದ್ದು f/2 ಅಂದರೆ ಟೋಟಲ್ ಸಮ್ ಆಫ್ ದ ಫ್ರೀಕ್ವೆನ್ಸಿ ಡಿವೈಡ್ ಬೈ 2 ಅಂದರೆ 15 ಬರುತ್ತೆ. ಈ ಒಂದು ಸಂಚಿತ ಆವೃತ್ತಿಯಲ್ಲಿ 15 ಇಲ್ಲಿ ಬರಲ್ಲ, ಇಲ್ಲೂ ಬರಲ್ಲ, ಇಲ್ಲೂ ಬರಲ್ಲ, ಇಲ್ಲಿ ಬರುತ್ತೆ. ನೋಡಿ 19ರೊಳಗೆ 15 ಬರುತ್ತಲ್ಲ. ಸೊ ಇದನ್ನು ನಾವು ಕ್ಯುಮ್ಯುಲೇಟಿವ್ ಅಂದರೆ ವರ್ಗಾಂತರವಿರುವಂಥ ಒಂದು ಫ್ರೀಕ್ವೆನ್ಸಿ ಗಾತ್ರ ಅಂತ ಇದನ್ನು ಕರಿತೀವಿ. ಇದು ಭಾಳ ಇಂಪಾರ್ಟೆಂಟ್. ಇದು ಈ ಒಂದು ಸಂಚಿತ ಆವೃತ್ತಿಯಲ್ಲಿ ಏನು ಬಂದಿದೆ ನಮಗೆ 15 ಅದರಲ್ಲಿ ಇರುತ್ತೆ, 19ರಲ್ಲಿ ಇರುತ್ತೆ ಅಂತ ಅರ್ಥ. ಇದರಲ್ಲಿ ಎಲ್ ಅಂತ ನಾವು ಕಂಡುಹಿಡ್ಕೋಬೇಕು. ನಾನು ನಿಮಗೆ ಈಗಾಗಲೇ ಫಾರ್ಮುಲಾದಲ್ಲಿ ಹೇಳಿದ್ದೆ, ಎಲ್ ಅಂದರೆ ವರ್ಗಾಂತರಗಳ ನಿಜ ಕೆಳಮಿತಿ. ದಟ್ ಮೀನ್ಸ್ 60 55ರಿಂದ 60 ಅಂದರೆ ಯಾವ ಸೈಡ್ ಚಿಕ್ಕದು? 55. ಸೊ ಅದಕ್ಕೆ ಇದನ್ನು 55 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ನಾನು ಹೇಳಿದೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಇದು 13 ಅಂತ ಬರುತ್ತೆ. ಇದನ್ನು ನಾವು CF ಅಂತ ಬರ್ಕೊತೀವಿ. ನೆಕ್ಸ್ಟು ಎಫ್ ಅಂತ ಹೇಳಿದ್ನಲ್ಲ, ಅದು ವರ್ಗಾಂತರವಿರುವ ಮಧ್ಯಾಂಕ. ಅದರಲ್ಲಿ ವರ್ಗಾಂತರವಿರತಕ್ಕಂಥ ಯಾವುದದು? 19 ಇದೆ ಎಫ್. ಸೊ ಅದನ್ನು ಕೂಡ ಬರೆದಿದ್ದೀನಿ. ನೆಕ್ಸ್ಟ್ ಎಚ್, ಅದು ಗಾತ್ರ. ಈಗಾಗಲೇ ನಾನು ಕಂಡುಹಿಡಿದೀನಿ 5 ಅಂತ ಹೇಳಿದ್ದೀನಿ ನಿಮಗೆ. ಸೊ ಮಧ್ಯಾಂಕವಿರುವ ಗಾತ್ರ 55ರಿಂದ 60, ಎಲ್ 55, CF 13, ಎಫ್ 19, ಎಚ್ ಅಂದರೆ 5, ವರ್ಗಾಂತರಗಳ ಗಾತ್ರ 5. ಇದನ್ನು ಒಂದು ಈಕ್ವೇಷನ್ ಕೊಟ್ಟಿದ್ದಲ್ಲ, ಅದಕ್ಕೆ ಹಾಕೋಣ. ಸೊ 55 + 15 - 13 / 19 × 5. 15 - 13 ಅಂದರೆ 2 / 19 × 5 ಆಗುತ್ತೆ. ಇದ್ರ ಕ್ಯಾಲ್ಕುಲೇಷನ್ 0.5263 ಆಗುತ್ತೆ. ಸೊ 0.5263 + 15 ಇದನ್ನು 55.5263 ಆಗುತ್ತೆ. ದಿಸ್ ಇಸ್ ವಾಟ್ ಮೀಡಿಯಾನ್ ವಿ ಆರ್ ಫೈಂಡ್. ಇದನ್ನು ನಾವು ಮೀಡಿಯಾನ್ ಅಂತ ಕರಿತೀವಿ. ತುಂಬ ಸಿಂಪಲ್ಲು. ಇದು ವಿ ವ್ಯಾಲ್ಯೂಸನ್ನು ಬೇರೆ ಇದ್ದರೂ ಕೂಡ, ಬಟ್ ಇವು ಯಾವುದೇ ಥರ ಚೇಂಜಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಇದೇ ಥರ ಇನ್ನೊಂದು ಪ್ರಾಬ್ಲಮನ್ನು ನಾವು ನೋಡೋಣ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯ ಅಂಕಿ ಅಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಸೊ ಮಧ್ಯಾಂಕವನ್ನು ಕಂಡುಹಿಡಿಯಬೇಕು. ಕೊಟ್ಟಿರ್ತಕ್ಕಂಥ ವರ್ಗಾಂತರ 0ರಿಂದ 10 5, 10ರಿಂದ 20 8, 20ರಿಂದ 30 15, 30ರಿಂದ 45 16, 40ರಿಂದ 50 6. ಸೊ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ವರ್ಗಾಂತರನ ಬರ್ಕೊಂಡಿದ್ದೀನಿ, ಆವೃತ್ತಿ ಕೂಡ ಬರ್ಕೊಂಡಿದ್ದೀನಿ. ಟೋಟಲ್ ಸಿಗ್ಮಾ ಎಫ್ ಬಂದು 50 ಬರುತ್ತೆ. ಇಲ್ಲಿ ಸಂಚಿತ ಆವೃತ್ತಿಯನ್ನು CF ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 5ಕ್ಕೆ 5, 5 + 8 13, 13 + 15 28, 28 + 16 44, 46 + 6 50. ಸೊ 50 ಈಕ್ವಲ್ ಇದೆ ನೋಡಿ. ಸೊ ಚೆಕ್ ಮಾಡಿಕೊಂಡೆ. ಸೊ n/2 ಆ್ಯಸ್ ಯೂಶುವಲ್. n ಅಂದರೆ 50/2, 50/2 ಅಂದರೆ 25 ಎಲ್ಲಿ ಬರುತ್ತೆ? 28 ಅಲ್ಲಿ ಬರುತ್ತೆ. ಸೊ ಇದನ್ನು ನಾವು ವರ್ಗಾಂತರವಿರುವಂಥ ಅಂದರೆ ಮಧ್ಯಾಂಕವಿರುವಂಥ ವರ್ಗಾಂತರ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಇದು ಏನಾಗಿರುತ್ತೆ? ಇದು CF ಆಗಿರುತ್ತೆ, ಇದು ಎಫ್ ಆಗಿರುತ್ತೆ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 13, ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ. ಎಫ್ 28, ಇದು ವರ್ಗಾಂತರವಿರುವಂಥ ಮಧ್ಯಾಂಕ. ಸೊ 28 ಆಗಿರುತ್ತೆ. ಇನ್ನೇನು ಗಾತ್ರ ನಮಗೆ ಗೊತ್ತು, 0ರಿಂದ 10 ಅಂದಾಗ 10 ಅದರ ರೇಂಜು. ಸೊ H = 10 ಅಂತ ನಾವು ಹೇಳ್ತೀವಿ. ಸೊ ಇದು ಗೊತ್ತಾಗಿದೆ. ಎಲ್ ಅಂದರೆ ಏನು? ಸೊ ನಿಜ ಕೆಳಮಿತಿ. ಇದು ವರ್ಗಾಂತರ ಯಾವುದು? 20 30, ಚಿಕ್ಕದು ಯಾವುದು? 20. ಹಾಗಾಗಿ ಇದನ್ನು ಎಲ್ ಅಂತ ನಾವು ಕರಿತೀವಿ. ಇದನ್ನು ನಾವು ಈ ಕ್ವಶನ್ಗೆ ಹಾಕೋಣ. ಸೊ ಈ ಒಂದು ಈ ಕ್ವಶನ್ ಸೊ ಮಧ್ಯಾಂಕ ಮೀಡಿಯಾನ್ = L + n/2 - CF / F × H. ಸೊ 20 + 25 - 13, n/2 ಅಂದರೆ ಡೈರೆಕ್ಟ್ ಮಾಡಿದ್ದೀನಿ. 50/2 ಅಂದರೆ 25, CF ಅಂದರೆ 13, 28 × 10. ಸೊ 25ರಲ್ಲಿ 13 ಅಂದರೆ 12 ಬರ್ತದೆ. ಸೊ 12/28 × 13, ಮತ್ತು ಇದನ್ನು ಕ್ಯಾನ್ಸಲ್ ಮಾಡಿದರೆ 3/7,
ನೆಕ್ಸ್ಟ್ 20 ಪ್ಲಸ್ ಇದನ್ನು 30 ಆಗುತ್ತೆ, ಯಾಕಂದರೆ 3 10s 30/7 ಅಂದರೆ 4.284 ಬರುತ್ತೆ. ಒಂದು 2-3 ಡಿಜಿಟ್ ಬರ್ಕೊಂಡ್ರೆ ಸಾಕು ನೀವು. ಇದರಿಂದ ಇದಕ್ಕೆ ಆ್ಯಡ್ ಮಾಡಿದರೆ 24.284 ಸಮಥಿಂಗ್ ಬರುತ್ತೆ, ಅಥವಾ ನೀವು 285 ಅಂತ ಕೂಡ ಬರಿಬೋದು, ಅಥವಾ 24.28 ಅಂತ ಬರೆದ್ರೂ ಓಕೆ. ಸೊ ಈ ರೀತಿ ಮಧ್ಯಾಂಕವನ್ನು ನಾವು ಕಂಡುಹಿಡಿಯಬಹುದು. ಸೊ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡ್, ಇದು ಪ್ರಾಕ್ಟೀಸ್ ಇನ್ನೂ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದು ಲೆಕ್ಕವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ ಏನಂದರೆ, ಕಳೆದ ಒಂದು ಪರೀಕ್ಷೆಯಲ್ಲಿ ಕೇಳಿದರು, ನೀನು ಸರಾಸರಿಯಲ್ಲಿ ಕಂಡುಹಿಡಿದಿದ್ನಲ್ವ, ಅದೇ ರಾಂಗ್ ಆಗಿತ್ತು ಆನ್ಸರ್ ಅಂತೇಳಿ, ಅದೇ ಒಂದು ಲೆಕ್ಕ ಇದು. ಅದರಲ್ಲಿ ಸರಾಸರಿ ಮತ್ತು ಮಧ್ಯಾಂಕ ಎರಡನ್ನೂ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸರಾಸರಿ ನಾನು ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ಮಧ್ಯಾಂಕ ನೋಡೋಣ. ವರ್ಗಾಂತರ 0 ಇಂದ 10 ಮತ್ತು 10 ರಿಂದ 20, ಟೋಟಲ್ 40 ರಿಂದ 50ವರೆಗೂ ಕೊಟ್ಟಿದ್ದಾರೆ. 7 10 15 8 6 ಇದನ್ನು ಈ ರೀತಿ ಬರ್ಕೋಬೇಕು. ವರ್ಗಾಂತರ, ಕ್ಲಾಸ್ ಇಂಟರ್ವಲ್ಲು ಒಂದು ಸೈಡು, ಫ್ರೀಕ್ವೆನ್ಸಿ ಆವ್ರೇಜ್ ಆವೃತ್ತಿ ಒಂದು ಕಡೆಗೆ. ಫ್ರೀಕ್ವೆನ್ಸಿ ಎಲ್ಲ ಕೊಟ್ಟಿದ್ರೆ 50 ಬಂತು. ಈಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿಯನ್ನು ಬರ್ಕೊಂಡಿದ್ದೀನಿ. CF ಏನಾಯಿತು? ಸೊ 7ಗೆ 7 ಫಸ್ಟ್ನೇದು ಹಾಗೆ ಬರುತ್ತೆ. 7 + 10 17, 17 + 15 32, 32 + 8 40, 40 + 10 50. ನೋಡಿ 50 ಈಕ್ವಲ್ ಬಂದಿದೆ. ಸೊ ಈ ರೀತಿ ಬಂದಾಗ ನಮ್ಮ ಉತ್ತರ ಕರೆಕ್ಟ್ ಇದೆ ಅಂತ. ಸೊ ಸಂಚಿತ ಆವೃತ್ತಿ. ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಗೊತ್ತಿದೆ, n/2 ಮಾಡಬೇಕು. ಸೊ n/2 = ಏನಾಯಿತು? 50/2 ಅಂದರೆ 25 ಆಯಿತು. 25 ಎಲ್ಲಿ ಬರ್ತದೆ ಇದರಲ್ಲಿ ನೋಡಿ, 17 ಬರಲ್ಲ, 32 ಅಲ್ಲಿ 25 ಇರುತ್ತೆ. ಸೊ ಇದನ್ನು ನಾವು ಮಧ್ಯಾಂಕವಿರುವ ವರ್ಗಾಂತರ ಅಂತೇಳಿ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟ್. ಇದರಲ್ಲಿ ನಾವೇನು ಮಾಡಬೇಕು? ಈಗ ಎಲ್ ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು. ಸೊ ಮಧ್ಯಾಂಕವಿರುವ ವರ್ಗಾಂತರ ಯಾವುದು? 20 30 ಓಕೆ. ಸೊ ನಾವು ಎಲ್ ಅಂದರೆ ಏನು? 20 ನಿಜ ಕೆಳಮಿತಿ, ನಾನು ಈಗಾಗಲೇ ಬರೆದಿದ್ದೀನಿ. ಎಸ್ ರೈಟ್. n/2 ಅಂದರೆ 25. ಎಚ್ ಅಂದರೆ ಇದ್ರ ರೇಂಜು ಎಷ್ಟು? 20 ರಿಂದ 30 ಅಂದರೆ 10 ಅಲ್ವಾ? 10. ಸೊ ಕ್ಲಾಸ್ ಇಂಟರ್ವಲ್ CF ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 17, ಬರೀ ಎಫ್ 32, 17 ಇದು 32. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದೇ ಡೌಟ್ ಇಲ್ಲ. ಸೊ ಡೌಟ್ ಇದ್ದರೆ ವಿಡಿಯೋನ ರಿವ್ಯೂ ಮಾಡಿ ಮತ್ತೊಮ್ಮೆ ನೋಡ್ಕೊಳ್ಳಿ. ಇದು 3rd ಪ್ರಾಬ್ಲಮ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ಲೆಕ್ಕವನ್ನು ಪರೀಕ್ಷೆಯಲ್ಲಿ ನಮಗೆ ಕೇಳಿದರು 2017 ಕ್ವಶನ್ ಪೇಪರ್ ಎಕ್ಸಾಮಿನೇಷನ್ 1ಅಲ್ಲಿ. ಸೊ ಇದನ್ನು ಅಪ್ಲೈ ಮಾಡಿ ನೋಡೋಣ. ಈ ವ್ಯಾಲ್ಯೂಸನ್ನು ಮಧ್ಯಾಂಕ = L + n/2 - CF/F. L ಅಂದರೆ 20, n/2 ಅಂದರೆ 25, CF ಅಂದರೆ 17/32 × 10. ಓಕೆ, 25 - 17 ಅಂದರೆ 8, 8/32 × 10 ಆಗುತ್ತೆ. ಸೊ ದೆನ್ 20 + 8 × 10 80 ಆಗುತ್ತೆ, 80/32. ಸೊ 80/32 ಅಂದರೆ 2.5, ಯಾಕಂದರೆ 32 ಇಂದ ಅದನ್ನು ಡಿವೈಡ್ ಮಾಡಿದಾಗ 2.5 ಉತ್ತರ ಬರುತ್ತೆ. ಸೊ ನೆಕ್ಸ್ಟ್ ಇದನ್ನು ನಾವು 2.5 20 ಆ್ಯಡ್ ಮಾಡಿದರೆ 22.5 ಬರುತ್ತೆ. ದಿಸ್ ಈಸ್ ವಾಟ್ ದ ಮೀಡಿಯಾನ್ ವಿ ಫೈಂಡ್. ಓಕೆ, ಸೊ ಇದನ್ನು ನಾವು ಮೀಡಿಯಾನ್ ಅಂತ ಕರಿತೀವಿ. ಮೀಡಿಯಾನ್ ಕಂಡುಹಿಡಿಯುವಂಥ ಒಂದು ವಿಧಾನ. ಈ ಪ್ರಾಬ್ಲಮ್ 2017 ಪರೀಕ್ಷೆಯಲ್ಲಿ ಕೊಟ್ಟಿದ್ರು. ಸೊ ನೀವು ಈಗ ಇನ್ನೊಂದು ಪ್ರಾಬ್ಲಮನ್ನು ಮಾಡಿಬಿಟ್ಟು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಪ್ರಾಬ್ಲಮ್ ಫಾರ್ ಯು, ಇದನ್ನು ಬರ್ಕೊಳ್ಳಿ. ಈ ಒಂದು ಲೆಕ್ಕವನ್ನು ಬರ್ಕೊಂಡು ನೀವು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಗಿವ್ ಯುವರ್ ಫೀಡ್ಬ್ಯಾಕ್ ಇನ್ ದ ಕಮೆಂಟ್ ಬಾಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬಹುಲಕವನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ಇವು 2 ರಿಂದ 4 ಮಾರ್ಕ್ಸಿಗೆ ಪರೀಕ್ಷೆಯಲ್ಲಿ ಭಾಳ ಇಂಪಾರ್ಟೆಂಟ್ ಬಂದೇ ಬರುತ್ತೆ.